ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ಯುವನಿಧಿ ರಿಲೇಟೆಡ್ 3 ಟಾಪಿಕ್ಸ್ನ ನಾನು ಇನ್ಕ್ಲೂಡ್ ಮಾಡಬೇಕು. ಸೊ ತುಂಬ ಜನರು ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬಾ ಜನರು ಕಾಮೆಂಟ್ಸ್ ಮಾಡ್ತಾಯಿದ್ರಿ. ಸೊ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ನಾನು ಇಬ್ಬರದು ಏನಂತಾರೆ ಅಪ್ಲಿಕೇಶನ್ ಐ ಡಿ ಮತ್ತು ಅವರ ಹೆಸರನ್ನು ತಗೊಂಡು ಡಿಪಾರ್ಟ್ಮೆಂಟ್ ಸರ್ಗೆ ಕಾಲ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಮಾರ್ನಿಂಗ್ 10 ಕಾಲ್ ಮಾಡಿದೆ, ಆದರೆ ಅವರು ರಿಸೀವ್ ಮಾಡಲಿಲ್ಲ. ಅವ್ರ ಕಡೆಯಿಂದನೇ ನನಗೆ 12 ಮಿನಿಟ್ಸ್ ಆಗೋ ಕಾಲ್ ಬಂತು, ಅಂದರೆ ಇವಾಗೆ ವಿಡಿಯೋಕ್ಕಿಂತ ಮುಂಚೆ ಕಾಲ್ ಬಂತು. ಸೊ ಎಲ್ಲ ನಿಮ್ಮ ಡೌಟ್ಸ್ಗೆ ಸೊಲ್ಯೂಷನ್ ತೊಗೊಂಡು ಈ ವಿಡಿಯೋನ ನಾನು ನಿಮಗೆ ತಿಳಿಸ್ತಾ ಇರೋದು, ಓಕೆನಾ. ಸೊ ಡಿಪಾರ್ಟ್ಮೆಂಟ್ ಅವರು ಏನು ಆನ್ಸರ್ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಫಸ್ಟ್ ಟಾಪಿಕ್ ಬಂದುಬಿಟ್ಟು ಹೈಯರ್ ಸ್ಟಡೀಸ್ ಬಗ್ಗೆ ಕ್ಲಿಯರ್ ಮಾಡ್ತೀನಿ. ತುಂಬ ಜನರು ಹೇಳ್ತಾ ಇದ್ರಿ, ಅಕ್ಕ ನಾವು ಹೈಯರ್ ಸ್ಟಡೀಸ್ ಮಾಡ್ತಾ ಇಲ್ಲ, ಆದರೂ ಕೂಡ ನಮ್ಮ ಸ್ಟೇಟಸ್ ಬಂದುಬಿಟ್ಟು ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಇವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ, ಬಿಕಾಸ್ ಅದರ್ ಡೀಟೇಲ್ಸ್ ಫೆಚ್ ಆಗ್ತಾಯಿಲ್ಲ ಅಂತ ಹೇಳಿ. ಸೊ ನಾನು ಈ ಡಿಪಾರ್ಟ್ಮೆಂಟ್ಗೆ ಕ್ವಶನ್ ಕೇಳಿದಾಗ ಸರು ಹೇಳ್ತಾಯಿದ್ರು ಅವ್ರಿಗೂ ಕೂಡ ತುಂಬ ಕಾಲ್ಸ್ ಬರ್ತಾ ಇದೆ, ಆ್ಯಂಡ್ ಅವರು ಕೂಡ ಇದೇ ಒಂದು ಟಾಪಿಕ್ನ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಅವರು ಏನೂ ಮಾಡೋಕ್ಕಾಗಲ್ಲ ಅಂತೆ, ಬಿಕಾಸ್ ನೀವು ಏನೇ ಒಂದು ಡಿಗ್ರಿ ಓದುವಾಗ ನೀವು ಈ ಒಂದು ಯುವನಿಧಿ ಸ್ಕೀಮ್ಗೆ ಅಪ್ಲೈ ಮಾಡಿರ್ತೀರ ಅಂತೆ. ಇದು ಆ್ಯಕ್ಚುಲಿ ಸ್ಕೀಮ್ ಏನಪ್ಪ ಅಂತಂದರೆ, ಡಿಗ್ರಿ ಕಂಪ್ಲೀಟ್ ಆದಮೇಲೆ ನೀವು ಈ ಒಂದು ಸ್ಕೀಮ್ನ ಅಪ್ಲೈ ಮಾಡೋದಿದೆ. ಆದರೆ ನೀವು ಡಿಗ್ರಿ ಮಾಡಬೇಕಾದ್ರೇ ಈ ಒಂದು ಸ್ಕೀಮ್ಗೆ ಹಾಕಿರ್ತೀರ, ಏನೋ ಸ್ಟಾರ್ಟಿಂಗ್ ಏನೋ ದುಡ್ಡು ಕೂಡ ಬಂದಿರುತ್ತೆ ನಿಮಗೆ. ಆದರೆ ಇವಾಗ ಫುಲ್ ಚೆಕ್ಕಿಂಗ್ ನಡೀತಾ ಇದೆ. ಯುವನಿಧಿ ಅಂತಲೇ ಇಲ್ಲ, ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು, ಗೃಹಜ್ಯೋತಿ ಅಮೌಂಟ್ ಆಗಿರ್ಬೋದು, ಅದಕ್ಕೆಲ್ಲ ಮತ್ತೆ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ನ್ಯೂಸ್ ಎಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ಗೊತ್ತಾಗುತ್ತೆ. ಇಲ್ಲಾಂತಂದರೆ ಮನೆಯಲ್ಲಿ ಪೇರೆಂಟ್ಸ್ ಯಾರಾದರೂ ದುಡ್ಡು ತೊಗೊಳ್ತಾ ಇದ್ದಾರೆ, ಮನೆ ಕರೆಂಟ್ ಬಿಲ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ, ಬಿಕಾಸ್ ಮರುಪರಿಶೀಲನೆ ನಡೀತಾ ಇದೆ ಅಂತ ಹೇಳಿ. ಸೊ ಸೇಮ್ ಥಿಂಗ್ ಯುವನಿಧಿಯಲ್ಲೂ ಕೂಡ ಹಾಗೆ ಇವಾಗ ಎಲ್ಲನೂ ಕರೆಕ್ಟಾಗಿ ಚೆಕಿಂಗ್ ಮಾಡ್ತಾ ಇರೋದ್ರಿಂದ ನೀವು ಹೈಯರ್ ಸ್ಟಡೀಸ್ ಓದುವಾಗಲೇ ಈ ಒಂದು ಸ್ಕೀಮ್ ಹಾಕಿರ್ತೀರ, ಅದಕ್ಕೆ ಇವಾಗ ನಿಮಗೆ ಪ್ರಾಬ್ಲಮ್ ಬರ್ತಾಯಿದೆ. ಇಷ್ಟು ದಿವಸ ನೀವೇನು ದುಡ್ಡು ತೊಗೊಂಡಿದ್ದೀರಾ ಪರವಾಗಿಲ್ಲ, ಅದು ಬಂದುಬಿಟ್ಟಿದೆ. ಬಟ್ ಇವಾಗ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ ಹಾಕ್ಲಿಕ್ಕೆ ಬಂದಾಗ ಅದು ಡಾಟಾ ಎಲ್ಲ ಕರೆಕ್ಟಾಗಿ ಫೆಚ್ ಆಗಿರುತ್ತೆ ಅಲ್ವಾ, ಅಂದರೆ ಎಲ್ಲ ಬಂದಿರುತ್ತೆ. ಹಾಗಾಗಿ ಈ ಥರ ಪ್ರಾಬ್ಲಮ್ ಬರ್ತಾಯಿದೆ, ಇದಕ್ಕೇನು ಮಾಡೋಕ್ಕೆ ಆಗಲ್ಲ. ಸೊ ಇದಕ್ಕೆ ಇವಾಗ ಸೊಲ್ಯೂಷನ್ ಏನಪ್ಪ ಅಂತಂದರೆ, ನೀವು ಯಾವ ಕಾಲೇಜಲ್ಲಿ ಇರಬೇಕಾದ್ರೆ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿದ್ದೀರಾ ಅದೇ ಒಂದು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿಂದ ನೀವು ಈ ಒಂದು ಡಿಲೀಟ್ ಮಾಡಿಸ್ಬೇಕು ಅಂತೆ. ಈ ಒಂದು ಯುವನಿಧಿ ಸ್ಕೀಮಲ್ಲಿ ಈ ಥರ ನಮ್ಮ ಕಾಲೇಜ್ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ತಾಯಿದೆ ಅಂತ ಅವ್ರಿಗೆ ಹೇಳಿದಾಗ ಅವರು ಡಿಲೀಟ್ ಮಾಡ್ತಾರಂತೆ. ಅದು ನೀವು ತಿಳ್ಕೊಳ್ಳಿ, ನಿಮ್ಮ ಕಾಲೇಜ್ಗೆ ಹೋದಾಗಲೇ ಅವರು ಹೇಳ್ತಾರೆ. ಅವರೇನೋ ಅವ್ರದ್ದೇನು ಪ್ರೊಸೀಜರ್ ಇರುತ್ತೆ ಅದು ನನಗೂ ಕೂಡ ಗೊತ್ತಿಲ್ಲ, ಬಟ್ ಡಿಪಾರ್ಟ್ಮೆಂಟ್ಸ್ ಅವರು ಹೇಳ್ತಾ ಇರೋದು ಇಷ್ಟೇ, ಓಕೆನಾ. ಸೊ ಇವಾಗ ಹೈಯರ್ ಸ್ಟಡೀಸ್ ತೋರಿಸ್ತಾ ಇದ್ದರೂ ಕೂಡ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಆಗೋದಿಲ್ಲ. ಇದೇ ಥರ ಬಂದಿದೆ, ನಮಗೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತ ಸರ್ ಹೇಳ್ತಾ ಇದ್ದಾರೆ. ಇವನ್ ನಾನು ಕೂಡ ಅವ್ರು ಏನು ಹೇಳ್ತಾ ಇದ್ದಾರೆ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಅಷ್ಟೇ, ಓಕೆನಾ. ಸೊ ಇದು ಬಂದುಬಿಟ್ಟು ಫಸ್ಟ್ ಟಾಪಿಕ್, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕಾಮೆಂಟ್ಸ್ ನಂದು ಎಲ್ಲರೂ ಅದೇ ಕಾಮೆಂಟ್ ಮಾಡಿದ್ದೀರಾ, ಹೈಯರ್ ಸ್ಟಡೀಸ್ ಅಂತ ಹೇಳಿ. ಸೊ ಇವಾಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಸೆಕೆಂಡ್ ಟಾಪಿಕ್, ರೆಸ್ಪಾನ್ಸ್ ಪೆಂಡಿಂಗ್. ಸೊ ರೆಸ್ಪಾನ್ಸ್ ಪೆಂಡಿಂಗ್ ಇದು ಏನಕ್ಕೆ ಈ ಥರ ಬರ್ತಾ ಇದೆ ಅಂತಂದರೆ, ನೀವು ಇವಾಗ ನ್ಯೂ ಅಪ್ಲಿಕೆಂಟ್ಸ್ ಇದ್ದರೆ ನಿಮಗೆ ರೆಸ್ಪಾನ್ಸ್ ಪೆಂಡಿಂಗ್ ಬರುತ್ತೆ. ಫಸ್ಟ್ ಕಂಡೀಷನ್ ರೆಸ್ಪಾನ್ಸ್ ಪೆಂಡಿಂಗ್ ಏನಕ್ಕೆ ಬರುತ್ತೆ ಅಂತಂದರೆ, ನೀವೇನಾದರೂ ನ್ಯೂ ಅಪ್ಲಿಕೆಂಟ್ಸ್ ಇದ್ದರೆ ನಿಮಗೆ ರೆಸ್ಪಾನ್ಸ್ ಪೆಂಡಿಂಗ್ ಬರುತ್ತೆ. ಬಿಕಾಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ನಿಮಗೆ ಗೌರ್ಮೆಂಟ್ ಕಡೆಯಿಂದ ರಿಸೀವ್ ಆದಮೇಲೆ ನೀವು ಸೆಕೆಂಡ್ ಟೈಮಿಂದ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕು. ಅಲ್ಲಿವರೆಗೂ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಹಾಕೋ ಅವಶ್ಯಕತೆ ಇಲ್ಲ. ಇದು ಬಂದುಬಿಟ್ಟು ಫಸ್ಟ್ ಕೇಸ್ ಆಯಿತು. ಸೊ ರೆಸ್ಪಾನ್ಸ್ ಪೆಂಡಿಂಗಲ್ಲಿ ಸೆಕೆಂಡ್ ಕೇಸ್ ಏನಪ್ಪ ಅಂತಂದರೆ, ಇವಾಗ ನೀವು ಯಾವುದೋ ಒಂದು ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಮಿಸ್ ಮಾಡಿರ್ತೀರ. ಸೊ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ನೋಡಿ, ಸೊ ಆ ಒಂದು ಸ್ಟೇಟಸ್ ಆ ಒಂದು ತಿಂಗಳದು ನಿಮಗೆ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬಂದಿರುತ್ತೆ. ಆ್ಯಂಡ್ ಎಸ್, ಈ ಥರ ಬಂದರೆ ನಿಮಗೆ ಆ ತಿಂಗಳದು ಅಮೌಂಟ್ ಬರೋದಿಲ್ಲ ಅಂತ ಹೇಳಿದ್ದಾರೆ, ಓಕೆನಾ. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 2 ಟಾಪಿಕ್ಸ್ ತುಂಬ ಜನರಿಗೆ ಕನ್ಫ್ಯೂಷನ್ ಇತ್ತು, ತುಂಬ ಜನರಿಗೆ ಡೌಟ್ಸ್ ಕೂಡ ಇತ್ತು. ಆ್ಯಂಡ್ ನೀವು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದರೂ ಕೂಡ ಅವರು ರಿಸೀವ್ ಮಾಡ್ತಾ ಇರಲಿಲ್ಲ. ಇವಾಗ ನಂದು ನಂಬರ್ ಏನೋ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ, ನಾನು ಯೂಟ್ಯೂಬರ್ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ನಾನು ಕಾಲ್ ಮಾಡಿದಾಗ ಅವ್ರು ಬ್ಯುಸಿ ಇದ್ದರೂ ಕೂಡ ಪಾಪ ಸರ್ ಅವರು ರಿಟರ್ನ್ ಕಾಲ್ ಬ್ಯಾಕ್ ಮಾಡಿಬಿಟ್ಟು ನನಗೆ ಎಲ್ಲ ವಿಚಾರಿಸ್ತಾರೆ, ಅಂದರೆ ಎಲ್ಲ ಡೌಟ್ಸ್ಗೆ ಆನ್ಸರ್ ಕೊಡ್ತಾರೆ. ಬಿಕಾಸ್ ಹಿ ನೋ
ನಾನು ಈ ಥರ ವೀಡಿಯೋಸ್ ಹಾಕ್ತಾಯಿದ್ದೀನಿ, ನನ್ನ ಒಂದು ವೀಡಿಯೋದಿಂದ ತುಂಬ ಜನರಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಅವರು ನನಗೆ ಕಾಲ್ ಬ್ಯಾಕ್ ಮಾಡ್ತಾರೆ. ಐ ಡೋಂಟ್ ನೋ ನಿಮ್ಗೆ ಕೂಡ ಮಾಡ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ನಾನು ಸರ್ ಹತ್ರ ಕೇಳಿಕೊಂಡು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಈ 2 ಡೌಟ್ಸ್ ತುಂಬಾ ಒಂದು 80-90% ಇದೇ ಡೌಟ್ಸ್ ಇತ್ತು. ಹಾಗಾಗಿ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಸೊ ಐ ಹೋಪ್ ಇದು ಕ್ಲಿಯಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬನ್ನಿ ಥರ್ಡ್ ಟಾಪಿಕ್ ಬಗ್ಗೆ. ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಓಕೆ, ಸೊ ಇವಾಗ 24 ಮಂತ್ಸ್ದು ಯಾರೆಲ್ಲ ತೊಗೊಂಡಿದ್ದೀರಾ ಅವ್ರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಬರೋದಿಲ್ಲ. 2023 ಬ್ಯಾಚ್ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ 2 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ. 2023 ಜಾನ್ವರಿ ಅಂತ ಅವರು ಹೇಳಿರೋದು. ಸೊ ಜಾನ್ವರಿ ಅಂತ ಹೇಳಿದ್ದಾರೆ. ಸೊ ಅವಾಗ ಯಾರು ಅಪ್ಲಿಕೇಶನ್ ಹಾಕಿರ್ತೀರ ನೋಡಿ, ಸೊ ಅಂಥವ್ರಿಗೆ ಅಮೌಂಟ್ ಬರೋದಿಲ್ಲ. ಸೊ ಇವಾಗ ಯಾವ ತಿಂಗಳವರೆಗೂ ಅಮೌಂಟ್ ಬಂದಿದೆ ಅಂತ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಬಿಕಾಸ್ ಇವಾಗ ಜೂನ್ ತಿಂಗಳು ನಡೀತಾ ಇದೆ ಅಲ್ವಾ. ಜೂನ್ ತಿಂಗಳಂತೂ ಇನ್ನೂ ಅಮೌಂಟ್ ಬರೋದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಹಾಕಿದ ಮೇಲೇ ನಿಮಗೆ ಅಮೌಂಟ್ ಬರುವಂಥದ್ದು. ಓಕೆ, ಸೊ ಇವಾಗ ಹಾಗಾದರೆ ಯಾವ ತಿಂಗಳದು ಬಂದಿದೆ ನಮಗೆ? ಸೊ ಪ್ರೀವಿಯಸ್ ಏಪ್ರಿಲ್ 2026 ಅಂತ ಸರ್ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಏಪ್ರಿಲ್ ತಿಂಗಳವರೆಗೂ ನಾವು ಎಲ್ರದ್ದು ಅಕೌಂಟ್ಗೆ ಅಮೌಂಟ್ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ರದ್ದು ಅಕೌಂಟ್ ಅಂತಂದರೆ ಯಾರು ಎಲಿಜಿಬಲ್ ಇದ್ದಾರೆ ಅಂಥವ್ರ ಅಕೌಂಟ್ಗೆ. ಇವಾಗ ಒಬ್ಬೊಬ್ಬರು ಸೆಲ್ಫ್ ಡಿಕ್ಲರೇಷನ್ ಹಾಕೋದಿಲ್ಲ. ಸೊ ಅಂಥವ್ರ ಅಕೌಂಟ್ಗೆ ಅವರು ದುಡ್ಡನ್ನು ಹಾಕಿಲ್ಲ. ಸೊ ಯಾರೆಲ್ಲ ಕರೆಕ್ಟಾಗಿ ಹೈಯರ್ ಸ್ಟಡೀಸೂ ಮಾಡ್ತಾ ಇರಲಿಲ್ಲ ಆ್ಯಂಡ್ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿ ಸ್ಕೀಮ್ ಹಾಕಿದವ್ರಿಗೆ, ಸೊ ಅಂಥವ್ರಿಗೆ ಕರೆಕ್ಟಾಗಿ ಏಪ್ರಿಲ್ ತಿಂಗಳವರೆಗೂ ಅಮೌಂಟ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಮೇ ತಿಂಗಳು ಇನ್ನೂ ಬಂದಿಲ್ಲ. ಸೊ ಡೋಂಟ್ ಕನ್ಫ್ಯೂಸ್. ಮೇ ತಿಂಗಳು ಬಂದಿಲ್ಲ. ಜೂನ್ ಅಂತೂ ಇವಾಗ ಸೆಲ್ಫ್ ಡಿಕ್ಲರೇಷನ್ ಮಾಡ್ತಾಯಿದ್ವಿ. ಸೊ ಏಪ್ರಿಲ್ ತಿಂಗಳವರೆಗೂ ನಾವು ದುಡ್ಡನ್ನು ಹಾಕಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ನೀವು ಕಾಮೆಂಟ್ ಮಾಡಿ ತಿಳಿಸಿ ಯಾವ ತಿಂಗಳದವರೆಗೂ ನಿಮಗೆ ಅಮೌಂಟ್ ಬಂದಿದೆ ಅಂತ. ಆ್ಯಂಡ್ ಹೇಗೆ ಚೆಕ್ ಮಾಡೋದು ಅಂತ ನಿಮಗೆ ಗೊತ್ತಿರ್ಬೋದು. ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದು ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಲಿಂಕ್, ಹೌ ಟು ಚೆಕ್ ಸ್ಟೇಟಸ್ ಅಂತ ಹೇಳಿಬಿಟ್ಟು ಆ ವಿಡಿಯೋ ನೋಡಿಕೊಂಡು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಯಾವ್ಯಾವ ತಿಂಗಳದ್ದು ಬಂದಿದೆ, ಯಾವ್ಯಾವ ತಿಂಗಳದ್ದು ಪೆಂಡಿಂಗ್ ಇದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಓಕೆ, ಇದೇ ಡೌಟ್ಸ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಸಿಸ್ಟರ್ ನಂದು ಇನ್ನೂ 2 ಮಂತ್ಸ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಗೊತ್ತಾಗಿರಬೇಕು ಯಾವ್ಯಾವ ತಿಂಗಳದ್ದು ಬಂದಿದೆ, ಯಾವ್ಯಾವ ತಿಂಗಳದ್ದು ಇಲ್ಲ ಅಂತ. ಬಿಕಾಸ್ ನಾನೆಲ್ಲ ಕ್ಲಿಯರ್ ಮೆನ್ಷನ್ ಮಾಡಿದ್ದೀನಿ. ಏಪ್ರಿಲ್ವರೆಗೂ ಅಂತ ಹೇಳಿದ್ದಾರೆ. ಓಕೆ ಗೈಸ್, ಸೊ ನಿಮಗೆ ಏಪ್ರಿಲ್ ತಿಂಗಳು ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಯಾವ್ಯಾವ ತಿಂಗಳದ್ದು ಬಂದಿದೆ, ಯಾವ್ಯಾವ ತಿಂಗಳದ್ದು ಬಂದಿಲ್ಲ. ಸೊ ಇನ್ನೊಂದು ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಟೇಲರಿಂಗ್ ಮಷಿನ್ ಬಗ್ಗೆ ಹಾಕಿದ್ದೆ ಹೌದಲ್ವಾ. ಫ್ರೀಯಾಗಿ ಮಷಿನ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅದು ಜಸ್ಟ್ ಫಾರ್ ಹಿಂದೂ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಗೈಸ್. ಹಿಂದೂ ಅಲ್ಲಿ ಮತ್ತೆ ಒಂದಿಷ್ಟು ಕ್ಯಾಟಗರೀಸ್ಗಳಿದ್ದಾವೆ. ಯಾವ ಕ್ಯಾಟಗರಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವೇನಾದರೂ SC ST ಇದ್ದರೆ ಅಲ್ಲಿ RD ನಂಬರ್ ಮತ್ತು ಅದ್ರದ್ದೊಂದು ಫೋಟೋನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ. ಸೊ ಅಪ್ಲೈ ಮಾಡಿ. ಓಕೆ, ನೀವು ಅಪ್ಲೈ ಮಾಡಿದಾಗಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಲ್ಲಿ ಯಾವುದು ಕ್ಯಾಸ್ಟ್ ಯಾವುದಿಲ್ಲ ಅಂತ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಲ್ಲ ಅಲ್ವಾ, ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ. ಅದಕ್ಕಾಗಿ ಸೊ ಪೂರ್ತಿಯಾಗಿ ವಿಡಿಯೋ ಒಂದು ಸಲ ನೋಡ್ಕೊಳ್ಳಿ, ಕೊನೆಯವರೆಗೂ ನೋಡಿ. ನಿಮಗೆ ನಾನು ಎಲ್ಲನೂ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ವಿಡಿಯೋದಲ್ಲಿ. ಓಕೆನಾ. ಸೊ ನಿಮಗೆ ಡೌಟ್ಸೇ ಬರೋದಿಲ್ಲ. ಓಕೆ, ಇಷ್ಟೇ ಡೌಟ್ಸ್ ಇರೋದು. ಸೊ ಎಲ್ಲನೂ ತಿಳಿಸಿದ್ದೀನಿ. ಇದನ್ನು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಬಾಯ್ ಬಾಯ್.